ನಾನು ಮಲಗಬೇಕಾದ್ರೆ ನಿಮ್ಮ ಮೇಲೆ ಕೈ ಹಾಕೊಂಡು ಮಲಗ್ತಾ ಇದ್ನಲ್ಲ, ನಿದ್ದೆ ಬರ್ತಾ ಇತ್ತು. ಈಗ ಕೈಗೆ ಏಟ್ ಮಾಡ್ಕೊಂಬಿಟ್ಟಿದ್ದೀರಾ, ಪೇಷಂಟ್ ಆಗ್ಬಿಟ್ಟಿದ್ದೀರಾ. ಅದೇ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಪೇಷಂಟ್ ಆಗ್ಬಿಟ್ರೆ ನೀವು ನನ್ನ ಮೇಲೆ ಕೈ ಇಡಲ್ವಾ? ಮತ್ತೆ ನಾನು ಹೇಗೆ ಮಲಗೋದು? ಏನಂದ್ರೆ ಗೌತಮ್ ಅವರೇ, ನೀವು ಕೈ ಹಿಡ್ತಾ ಇದ್ರೆ ನನಗೆ ನಿದ್ದೆ ಬರಲ್ಲ. ಬನ್ನಿ ಇಲ್ಲಿ ಕೈ ಹಿಡಿ. ಬೇಡಪ್ಪ ಗೌತಮ್ ಅವರೇ, ನೀವು ಈ ಕಡೆ ಬನ್ನಿ, ಹೇಳ್ತೀನಿ ನಾನು ಪ್ಲೀಸ್. ನಿದ್ದೆ ಮೇಲೆ ನಿಮ್ಮ ಕೈ ತಾಕ್ಸ್ಬಿಡೋ ಕಷ್ಟ ಬೇಡ. ಆದರೆ ಏನೂ ಆಗಲ್ಲ, ನೀವು ಈ ಕಡೆ ಬನ್ನಿ. ಒಟ್ಟಿನಲ್ಲಿ ಮಗು ಆರಾಮಾಗಿದ್ರೆ ಸಾಕು. ಗಂಡು ಹೆಣ್ಣು ಅಂತಲ್ಲ, ನಿಮ್ಮ ಥರನೇ ಗುಂಡಿಗೆ ಕೆಂಪಗಿರೋ ಬೆಣ್ಣೆ ಮುದ್ದೆ ಗಂಡು ಮಗುನೇ ಆಗ್ಬೇಕು. ಓಕೆ, ಎಬ್ಸಿದ್ದೀರಾ, ಎರಡು ನಿದ್ದೆ ಹಾಳು ಮಾಡಿದ್ದೀರಾ, ನನ್ನ ಜೊತೆ ಮಗುನೂ ಎಬ್ಸಿದ್ದೀರಾ ನೀವು. ವೆರಿ ಬ್ಯಾಡ್. ಮಗುನೂ ಎದ್ಬಿಟ್ಟಿದ. ಸಾರಿ ಸಾರಿ ಪುಟ್ಟಮ್ಮ. ಇರಲಿ ನನಗೂ ನಿಮಗೋಸ್ಕರ ರೆಡಿ ಆಗಿದ್ದೆ. ಮಕ್ಕಳ ಮುಂದೆ ಮಲ್ಕೊಳ್ಳೋಣ ರೆಡಿ. ಏನು ಮಲ್ಕೊಳ್ಳೋಣ? ನಾನು ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿದ್ದೀನಿ, ಮಲ್ಗೋಕ್ಕಲ್ಲ. ಇರೋದೇ ಬೈ ಮಿಸ್ಟೇಕು, ಮೇಲೆ ತಪ್ಪು ಮಾಡಲೇಬೇಕಲ್ಲ. ನಮ್ಮ ಮಗುನು ಬೈ ಮಿಸ್ಟೇಕ್ ಹುಟ್ಟಿರೋದಾ? ಇರಲ್ಲ, ನನಗೆ ಟೈಮ್ ಇಲ್ಲ, ಬಂದ್ಮೇಲೆ ನೋಡ್ಕೋತೀನಿ. ಏನು ನೋಡ್ಕೋತೀರಾ? ಹೇಳಿದೆ, ನೀವು ಈ ರೀತಿ ಓಡಾಡೋದು ನೋಡಿದ್ರೆ ಭಾಳ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮುದ್ದು ಮಾಡಬೇಕು ಅಂತ ಅನ್ಸುತ್ತೆ. ಮತ್ತೆ ಇತ್ತೀಚ್ ನೀವು ಮುದ್ದೆ ಮಾಡಲ್ಲಪ್ಪ. ಹಲೋ ಮೇಡಮ್, ಮುದ್ದು ಮಾಡಿದ್ದಕ್ಕೆ ರಿಸಲ್ಟ್ ಬಂದಿರೋದು. ಬಿಡಿ ಇದನ್ನ, ಯಾಕಾದ್ರೂ ಈ ಟಾಪಿಕ್ ಎತ್ತದೆ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಸುಮ್ಕಂಟ ಬನ್ನಿ. ರೀ, ನೀವೇನ್ರಿ ಅಮೇರಿಕನ್ ಪ್ರೆಸಿಡೆಂಟ್ ತರ ಟ್ಯಾರಿಫ್ ಏರಿಸ್ತಾನೆ ಇದ್ದೀರಲ್ಲ? ನಾವಂದ್ರೆ ಗೊತ್ತಲ್ಲ, ನಾವಂತೂ ತುಂಬಾನೇ ಸ್ಟ್ರಿಕ್ಟು. ನೀವು ಸುಂಕ ಕೊಡದೆ ಹೋಗೋ ಹಾಗೆ ಇಲ್ಲ, ನೋ ಕನ್ಸೆಷನ್, ಕೊಡ್ಲೇಬೇಕು. ಸರಿ ಬಿಡಿ, ಖುಷಿಯಿಂದಾನೆ ಕೊಡ್ತೀನಿ. ಗಂಡ ಹೆಂಡತಿ ಸಪ್ರೇಟ್ ಆಗಿ ಮಾತಾಡಕ್ಕೂ ಬಿಡಲ್ವಲ್ಲ, ಯಾಕೋ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಸಾರಿ, ಮಾತಾಡ್ಬೇಕಾಗಿತ್ತಾ? ಡಿಸ್ಟರ್ಬ್ ಮಾಡಲ್ಲ, ಆರಾಮಾಗಿ ಮಾತಾಡ್ಕೊಂಡಿರಿ. ಓಕೆ. ಅದಕ್ಕೆ ಬನ್ನಿ, ಅಜ್ಜಿ ಕರಿತಾ ಇದ್ದಾರೆ. ಹಾಂ ಬನ್ನಿ. ನೀವು ಕೊಡ್ರಿ ರೀ, ನಾನು ಮಾತಾಡ್ಬೇಕಾಗಿರೋದು ಅವ್ರ ಹತ್ರ. ಇನ್ನು ಕೂಡ ಹತ್ರ ಮಾತಾಡ್ಲ? ಅದ್ಗೆ ಹತ್ರನೇ ಮಾತಾಡ್ಬೇಕಲ್ಲ, ನಾನೇನೋ ಬರೀ ಊದಿಸ್ಕೊ. ಸಂಕೋಚ ಅಷ್ಟಲ್ಲ, ಮಾನ ಮರ್ಯಾದೆ ಎಲ್ಲಾನು ಬಿಡ್ತಿದ್ದೀರಾ. ಯು ಆರ್ ಅಫೆಂಡಿಂಗ್ ಮೀ ಭೂಮಿಕಾ. ನೋ. ಕೊತ್ತಂಬರಿ, ಇವತ್ತು ಯಾಕೋ ನೀವು ಅತಿ ಮಾಡ್ತಿದ್ದೀರಾ. ಏನು ಟೂ ಮಚ್. ಇಲ್ಲ, ನಿಮ್ಮ ಇಂಟೆನ್ಷನ್ಸ್ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ನೋ ನೋ, ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಇಂಟೆನ್ಷನ್ಸ್. ಐ ನೋ ದಟ್, ಇಟ್ಸ್ ಓಕೆ. ಪ್ಲೀಸ್ ನೀವು ಮಲ್ಕೊಳ್ಳಿ. ಪ್ಲೀಸ್ ಭೂಮಿಕಾ. ಇವರು ಹೀಗೆ ಯಾಕೆ ಮಾತಾಡ್ತಾ ಇದ್ದಾರೆ ಇವತ್ತು? ಏನಾಗಿದೆ ಇವರಿಗೆ? ಮತ್ತೆ ಏನು ಫೋನ್ ಮಾಡಿದ್ದು? ನನ್ನನ್ನು ವಿಚಾರಿಸ್ಕೊಳ್ಳೋದಕ್ಕ? ಎಕ್ಸಾಕ್ಟ್ಲಿ, ಅದಕ್ಕೆ ಫೋನ್ ಮಾಡಿದ್ದು. ನನ್ನನ್ನು ವಿಚಾರಿಸೋಕ್ಕೆ ಫೋನ್ ಮಾಡಿದ್ರಾ? ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ? ಆಫೀಸಲ್ಲಿ ಮಾಡೋಕ್ಕೆ ಕೆಲಸ ಇಲ್ವಾ? ನಾನು ಮಧುರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಬ್ಲೈಜ್ ಮಾಡಿದ್ರು. ಮಧುರ ಇಂಥ ಗ್ರೇಟ್ ಲೀಡರಿ, ತಂಪೊತ್ತಲ್ಲಿ ನೆನಿಬೇಕು ಅವ್ರನ್ನ, ಅಷ್ಟು ಒಳ್ಳೆಯವರು. ಸಾಕು ಸಾಕು, ಇನ್ನೆಷ್ಟು ಹೊಗಳ್ತಿರೋ. ಈಗೇನು ಇದ್ದಕ್ಕಿದ್ದಾಗೆ ಪೊಸೆಸಿವ್ನೆಸ್ ಬಂದ್ಬಿಡ್ತಾ? ಬೆಳಗ್ಗೆ ಎಲ್ಲ ಕಾಣಿಸ್ಲೇ ಇಲ್ಲ. ಸರಿ, ಏನೂ ಆಗಿಲ್ವಲ್ಲ, ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ದೇವ್ರು ದೊಡ್ಡವನು, ಅದಕ್ಕೆ ಏನೂ ಆಗಲಿಲ್ಲ.